ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ 7 ದಿನಗಳ ಕಾಲ ಅದ್ದೂರಿಯಾಗಿ ಕರಾವಳಿ ಉತ್ಸವ ನಡೆದಿದೆ. 7ನೇ ದಿನ ಅದ್ದೂರಿಯಾದಂತಹ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಕ್ಷಿಯಾದರು. ಸಮಾರಂಭದ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರಾವಳಿ ಉತ್ಸವದ ಸಮಾರಂಭಕ್ಕೆ ಸಾಕ್ಷಿಯಾದರು. ಕರಾವಳಿ ಉತ್ಸವ ಆರಂಭದಲ್ಲಿ ಆಗೋದೇ ಇಲ್ಲ ಎನ್ನಲಾಗ್ತಾ ಇತ್ತು. ಸಾಕಷ್ಟು ಸಂಶಯ ಇತ್ತು, ಈ ಬಾರಿ ಕರಾವಳಿ ಉತ್ಸವ ಆಗೋಲ್ಲ ಎನ್ನುವಂತ ಬಗ್ಗೆ. ಕಳೆದ 8 ವರ್ಷದಿಂದ ಕರಾವಳಿ ಉತ್ಸವ ಆಗಿರ್ಲಿಲ್ಲ. ಈ ಬಾರಿಯೂ ಕೂಡ ಕರಾವಳಿ ಉತ್ಸವ ಆಗಲ್ಲ. ಕೇವಲ ದಿನಾಂಕವನ್ನ ಮಾತ್ರ ನಿಗದಿ ಮಾಡಲಾಗಿದೆ. ಕರಾವಳಿ ಉತ್ಸವನ್ನ ಈ ವರ್ಷವೂ ಕೂಡ ರದ್ದು ಮಾಡಲಾಗತ್ತೆ ಎನ್ನಲಾಗ್ತಾ ಇತ್ತು. ಆದ್ರೆ ಇಲ್ಲಿನ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಆಗಿರ್ಬೋದು, ಅದೇ ರೀತಿ ಕಾರವಾರ ಶಾಸಕ ಸತೀಶ್ ಸೈಲ್ ಅವರು ಕರಾವಳಿ ಉತ್ಸವವನ್ನ ಮಾಡ್ತೇವೆ ಎನ್ನುವಂತಹ ಒಂದು ವಾಗ್ದಾನದೊಂದಿಗೆ 7 ದಿನಗಳ ಕಾಲ ಕರಾವಳಿ ಉತ್ಸವವನ್ನ ಅದ್ದೂರಿಯಾಗಿ ಮಾಡಿ ಮುಗಿಸೋದರ ಮೂಲಕ ಯಶಸ್ವಿ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ ಕಡಲ ತೀರದಲ್ಲಿ ಕಳೆದ 7 ದಿನಗಳಿಂದ ಅದ್ದೂರಿಯಾಗಿ ಕರಾವಳಿ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಪ್ರಮುಖ ಉತ್ಸವ, ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಉತ್ಸವ ಕರಾವಳಿ ಉತ್ಸವ. ಕರಾವಳಿ ಉತ್ಸವ ಆರಂಭವಾಗಿದ್ದು 1992ರಿಂದ. ಅಂದಿನಿಂದ ಇಂದಿನವರೆಗೆ ಸರ್ಕಾರ ಕರಾವಳಿ ಉತ್ಸವವನ್ನ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಆದ್ರೆ ಕಳೆದ 8 ವರ್ಷದಿಂದ ಕರಾವಳಿ ಉತ್ಸವ ಆಗಿರಲಿಲ್ಲ. ಈ 8 ವರ್ಷದ ಬಳಿಕ ಬರೋಬ್ಬರಿ 7 ದಿನಗಳ ಕಾಲ ಕರಾವಳಿ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಡಿಸೆಂಬರ್ 22ಕ್ಕೆ ಕರಾವಳಿ ಉತ್ಸವ ಉದ್ಘಾಟನೆಯಾಗಿತ್ತು. ಆದ ನಂತರ ಡಿಸೆಂಬರ್ 28 ಅಂದ್ರೆ 7 ದಿನಗಳ ಕಾಲ ಕರಾವಳಿ ಉತ್ಸವವನ್ನ ಆಚರಣೆ ಮಾಡಲಾಗಿದ್ದು, 7ನೇ ದಿನ ಕೊನೆಯ ದಿನದ ಕರಾವಳಿ ಉತ್ಸವ ಅದ್ದೂರಿಯಾಗಿ ನಡೀತು. ಅದ್ರ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಡಿ.ಸಿ.ಎಂ ಡಿ.ಕೆ.ಶಿ ಇದ್ರು. ಅದ್ರ ಜೊತೆಗೆ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಇದ್ರು, ಹಾಗೆ ಜಿಲ್ಲಾಡಳಿತದ ಅಧಿಕಾರಿಗಳಿದ್ರು, ಸಾಕಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕರಾವಳಿ ಉತ್ಸವ ಆಗೋದೇ ಇಲ್ಲ ಎನ್ನುವಂತ ಒಂದು ಮಾತು ಕೇಳಿ ಬಂದಿತ್ತು. ಕರಾವಳಿ ಉತ್ಸವದ ದಿನಾಂಕವನ್ನ ನಿಗದಿ ಮಾಡಿದ್ರು, ಆದ್ರೂ ಕೂಡ ಕರಾವಳಿ ಉತ್ಸವ ಆಗೋದು ಸಂಶಯ ಇದೆ ಎನ್ನಲಾಗ್ತಾ ಇತ್ತು. ಆದ್ರೆ ಇದನ್ನೆಲ್ಲ ಹೊರತುಪಡಿಸಿ 7 ದಿನಗಳ ಕಾಲ ಕರಾವಳಿ ಉತ್ಸವ ಅದ್ದೂರಿಯಾಗಿ ಕಾರವಾರದಲ್ಲಿ ನಡೆದಿರುವಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿರುವಂತ ಒಂದು ಅತ್ಯುತ್ತಮವಾದಂತಹ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಅದ್ರ ಜೊತೆಗೆ ಕಾರವಾರ ಶಾಸಕ ಸತೀಶ್ ಸೈಲ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕರಾವಳಿ ಉತ್ಸವ ಈಗ ನಡೆದು ಮುಗ್ದಿರುವಂಥದ್ದು. ಸಮಾರಂಭ ಕೂಡ ಅಷ್ಟೇ ಅದ್ದೂರಿಯಾಗಿ ನಡೀತು. ಈ ಸಮಾರಂಭಕ್ಕೆ ಡಿ.ಕೆ.ಶಿ ಅವರು ಸಾಕ್ಷಿಯಾದರು. ಇದು ಒಂದು ಭಾಗವಾದ್ರೆ 7 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ನಡೆಸೋದರ ಮೂಲಕ ಕರಾವಳಿ ಉತ್ಸವದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಲಾಯಿತು. 7 ದಿನಗಳ ಕಾಲ ಸಂಗೀತ ಸಂಜೆಯ ಜೊತೆಗೆ ವಿವಿಧ ಸ್ಪರ್ಧೆಗಳು ಕೂಡ ನಡೆದವು. ಶ್ವಾನ ಪ್ರದರ್ಶನ ಆಗಿರ್ಬೋದು, ದೋಣಿ ಸ್ಪರ್ಧೆ ಆಗಿರ್ಬೋದು, ಗಾಳಿಪಟ ಉತ್ಸವ ಆಗಿರ್ಬೋದು, ಅಡುಗೆ ಸ್ಪರ್ಧೆ ಆಗಿರ್ಬೋದು, ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಛಾಯಾಚಿತ್ರ ಸ್ಪರ್ಧೆ ಆಗಿರ್ಬೋದು, ಅದ್ರ ಜೊತೆಗೆ ರೀಲ್ಸ್ ಸ್ಪರ್ಧೆ ಆಗಿರ್ಬೋದು, ಹೀಗೆ ಸಾಕಷ್ಟು ಸ್ಪರ್ಧೆಗಳು ನಡೆಸೋದರ ಮೂಲಕ ಕರಾವಳಿ ಉತ್ಸವಕ್ಕೆ ಇನ್ನಷ್ಟು ಮೆರುಗನ್ನ ತಂದುಕೊಡಲಾಗಿತ್ತು. ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕಾಗತ್ತೆ, ಕಾಂಗ್ರೆಸ್ ಪಕ್ಷದವರೇ ಶಾಸಕರು ಕರಾವಳಿ ಉತ್ಸವ ಯಾಕೆ ಬೇಕಾಗಿತ್ತು ಈ ಸಂದರ್ಭದಲ್ಲಿ ಎನ್ನುವಂತಹ ಒಂದು ಮಾತನ್ನ ಎತ್ತಿದ್ರು. ಆದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಕರಾವಳಿ ಉತ್ಸವವನ್ನ ಯಶಸ್ವಿ ಮಾಡಲು ಉತ್ತರ ಕನ್ನಡ ಜಿಲ್ಲಾಡಳಿತ, ಉತ್ತರ ಕನ್ನಡ ಪೊಲೀಸ್ ಇಲಾಖೆ, ಅದರ ಜೊತೆಗೆ ಇಲ್ಲಿನ ಶಾಸಕ ಸತೀಶ್ ಸೈಲ್ ಆಗಿರ್ಬೋದು, ಅದ್ರ ಜೊತೆಗೆ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರು ಯಶಸ್ಸನ್ನ ಕಂಡಿರುವಂಥದ್ದು. ಆರಂಭದಲ್ಲಿ ಕರಾವಳಿ ಉತ್ಸವ ಆಗುತ್ತೋ ಇಲ್ವೋ ಎನ್ನುವಂತ ಒಂದು ಸಂಶಯ ಅಂತೂ ಇದ್ದಿದಂತೂ ಸಹಜ. ಅದಾದ ನಂತರ ಕರಾವಳಿ ಉತ್ಸವ ಅದ್ದೂರಿಯಾಗಿ ದಿನಕ್ಕೂ ಕಾಣ್ತಾ ಹೋಯ್ತು. ಅದ್ದೂರಿಯಾದಂತ ಒಂದು ಕಾರ್ಯಕ್ರಮ. ಇಲ್ಲಿ ಬಂದಂತ ಬಾಲಿವುಡ್ ಗಾಯಕರಾಗಿರ್ಬೋದು, ಸ್ಯಾಂಡಲ್ವುಡ್ ಗಾಯಕರು ಕಾರವಾರದ ಜನರನ್ನ, ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ರಂಜಿಸಿದ್ರು. ಅದ್ರ ಜೊತೆಗೆ ಸಾಕಷ್ಟು ಮನರಂಜನೆಯ ರಸದೌತಣವನ್ನ ಕಾರವಾರದ ಜನ ಸವಿದ್ರು. ಕೊನೆಯ ದಿನ ಅಂದ್ರೆ ಕರಾವಳಿ ಉತ್ಸವ ಸಮಾರಂಭದ ದಿನ ಪಂಜಾಬಿ ಗಾಯಕ ದಲೇರ್ ಮೆಹಂದಿ ಅವರು ನಡೆಸಿಕೊಟ್ಟಂತ
ಕಾರ್ಯಕ್ರಮ, ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನ ಹುಚ್ಚೆದ್ದುಕೊಂಡಿದ್ರು. ಈ 7 ದಿನಗಳ ಕಾಲ ನಡೆದಿರತಕ್ಕಂತ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತದ ಶ್ರಮ ಇದೆ, ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಶ್ರಮ ಇದೆ, ಹಾಗೆ ಜಿಲ್ಲಾಡಳಿತದ ಎಲ್ಲಾ ಸಿಬ್ಬಂದಿ ವರ್ಗದವರ ಶ್ರಮ ಇದೆ. ಅದ್ರ ಜೊತೆಗೆ ಇಲ್ಲಿನ ಶಾಸಕ ಸತೀಶ್ ಅವರ ಶ್ರಮ ಇದೆ, ಹಾಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರ ಶ್ರಮ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಕರಾವಳಿ ಉತ್ಸವ ಆಗೋದೇ ಇಲ್ಲ ಎನ್ನುವಂತ ಒಂದು ಸಂದರ್ಭದಲ್ಲಿ 7 ದಿನಗಳ ಕಾಲ ಕರಾವಳಿ ಉತ್ಸವವನ್ನ ಮಾಡಿ ಮುಗಿಸಿರುವಂತದ್ದು. ಕರಾವಳಿ ಉತ್ಸವ ಅಂತ ನಾನು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೆ, ಹಿಂಗಿರುತ್ತೆ ಹಂಗಿರುತ್ತೆ, ಜನ ಇಲ್ಲಿ ಬಹಳ ಆರ್ಟಿಸ್ಟ್ಗಳಿಗೆ ಬಹಳ ಒತ್ತು ಕೊಟ್ಟು ಜನ ಬರೋದು ನೋಡೋದು ಎಂಜಾಯ್ ಮಾಡೋದಿದೆ ಅಂತ. ಅದು ಸೌತ್ ಅಂದ್ರೆ ನಮ್ದು ಮೈಸೂರು ಭಾಗದಲ್ಲಿ ಮೈಸೂರು ದಸರಾ ಏನ್ ನಡೆಯುತ್ತೆ ಅದು ತುಂಬಾ ಪ್ರಖ್ಯಾತ ಇದೆ. ಸೊ ಅದೇ ತರ ಒಂದು ಆಸೆ ಇತ್ತು. ಮತ್ತೆ ಸತೀಶ್ ಅವರು ನಂಗೆ MCND ಕರೆದ್ಬಿಟ್ಟು ಈ ತರ ಕರಾವಳಿ ಉತ್ಸವ ಮಾಡ್ಬೇಕು, ಒಂದು ಗ್ರ್ಯಾಂಡ್ ಆಗಿ ವಿಜೃಂಭಣೆ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ರಜಾ ಇರುತ್ತೆ, ಏನು ಬೇರೆ ಅಡೆತಡೆಗಳಿಲ್ಲದೆ ನಡೆಯೋ ಒಂದು ಅವಕಾಶ ಸಿಕ್ತು. ಅದಕ್ಕಿಂತ ಹೆಚ್ಚಾಗಿ ಆ ಡೇಟ್ ಅಲ್ಲಿ ನಮ್ಮ ಆರ್ಟಿಸ್ಟ್ ಲೈನಪ್ ಏನಿತ್ತು ಅವರೆಲ್ಲ ಈಸಿಲಿ ಅವೈಲೇಬಲ್ ಆಗಿ ನಮಗೋಸ್ಕರ ಡೇಟ್ಸ್ ಕೊಟ್ಟರು. ಹಂಗಾಗಿ ಫಸ್ಟ್ ದಿನ ನಮ್ಮ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಶಂಕರ್ ಮಹಾದೇವ್ ಸರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ನಮ್ಮ ಇವ್ರು ದಾನಿಶ್ ಸರ್ ಟೀಮ್ ಬಂತು, ಅವರಂತೂ ಎಕ್ಸ್ಟ್ರಾಡಿನರಿ ಆಗಿ ಪರ್ಫಾರ್ಮೆನ್ಸ್ ಆಯಿತು. ಅದಾದ್ಮೇಲೆ ಲಾಸ್ಟ್ ಶೋ ನಮ್ಮ ದೆಲ್ಲೇರ್ ಮೆಹಂದಿ ಸರ್ ಟೀಮ್ ಅಂತೂ ನಾನು ಹೈಯೆಸ್ಟ್ ವೇವ್ಸು ಡ್ಯಾನ್ಸು ಜನ ನೋಡಿದ್ದು ಲಾಸ್ಟ್ ಏನೋ ಹಂಗೆ ಇತ್ತು. ಬಟ್ ಏನಂದ್ರೆ ಒಂದು ಖುಷಿಯಾಗಿದೆ ಏನಂದ್ರೆ 7 ದಿನ 7 ರೀತಿ ಜನ ಬಂದಿದ್ರು. ಅಂದ್ರೆ ಯಂಗ್ಸ್ಟರ್ ರಫ್ತಾರ್ ಬಂದಾಗ ಎಲ್ಲ ಯಂಗ್ಸ್ಟರ್ಸ್ ಇತ್ತು. ಆಮೇಲೆ ನಾನು ಯಾವತ್ತು ಯಾರು ಒಬ್ಬರಿಂದ ಇಂಥ ದೊಡ್ಡ ಕಾರ್ಯಕ್ರಮ ನಡ್ಸಕ್ ಆಗಲ್ಲ. ಸೊ ನಾವೊಂದು ಪಾರ್ಟಿ ಇರ್ಬೋದು, ಸತೀಶ್ ಸರ್, ಮಣಕಾಲ ವಿದ್ಯಾ ಸರ್ ಅವರು ಅಲ್ಲಿ ಹೋಗಿ ಎಲ್ಲ ಇನ್ವಿಟೇಷನ್ ಎಲ್ಲ ಕೊಟ್ಟರು VIP ಗಳಿಗೆ. ಸೊ ಪ್ರತಿಯೊಬ್ಬರದ್ದು ಭಾಗಿ ಇದೆ, ಜಿಲ್ಲಾಡಳಿತ ಸಪೋರ್ಟ್ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಆಮೇಲೆ ಪೊಲೀಸ್ ಅವ್ರ ಸಪೋರ್ಟ್ ಇರ್ಬೋದು, ಪ್ರತಿಯೊಬ್ರು ಸಪೋರ್ಟ್ ಇದ್ದಿದ್ರಿಂದ ಎಲ್ಲರೂ ಒಂದು ಒಳ್ಳೆ ಟೀಮ್ ತರ ಇತ್ತು ಇಲ್ಲಿ. ಆ ಟೀಮ್ಗೋಸ್ಕರನೇ ಈ ಸಕ್ಸಸ್ ಆಗಿರೋಕ್ಕೆ ಕಾರಣ ಸರ್. ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉತ್ಸವದ 7 ದಿನಗಳ ಕಾರ್ಯಕ್ರಮ ಹೇಗಿತ್ತು, ಅದರ ಜೊತೆಗೆ ಸಮಾರೋಪ ಸಮಾರಂಭಕ್ಕೆ ಯಾರೆಲ್ಲ ಸಾಕ್ಷಿಯಾದ್ರು, ಅದ್ರ ಜೊತೆಗೆ ಕರಾವಳಿ ಉತ್ಸವದ ಮೆರುಗು ಹೇಗಿತ್ತು ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.